ಅಲ್ಲ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಇದನ್ನ ಮೊದಲು ಕೂಡ ಮಾಡ್ತಾ ಇದ್ವಿ. ಇವಾಗ ಲಾಸ್ಟ್ ಒಂದು 5-6 ವರ್ಷದಿಂದ ಅಲ್ವಾ, ಎಂಡೋಥೀಲಿಯಲ್ ಒಳಗಡೆ ಮಾತ್ರ ಮಾಡೋದು ಅಥವಾ ಹೊರಗಡೆ ಮಾತ್ರ ಮಾಡೋದು. ಬಟ್ ಒಂದೇ ಸರ್ತಿ ಒಬ್ರದ್ದು 2 ಕಣ್ಣನ್ನು ಒಂದೇ ದಿನ ನಾವು ಇಲ್ಲಿ 3 ಜನ ಮಾತ್ರ ಕೂತಿದ್ದಾರೆ, ಇನ್ನಿಬ್ಬರು ಡಾಕ್ಟರ್ ಬೇರೆ ಯೂನಿಟಿಗೆ ಹೋಗಿದ್ದಾರೆ, 5 ಜನ ಡಾಕ್ಟರ್ಸು ಒಂದು ಟೀಮ್ ಸೇರಿ ನಮ್ಮ ನಾರಾಯಣ ನೇತ್ರಾಲಯದವರು ಫಸ್ಟು ಈ ಥರ ಆಪ್ರೇಷನ್ಗೆ ಸೂಟ್ ಆಗೋ ಪೇಷಂಟ್ಸ್ ಹುಡ್ಕೋದೇ ಕಷ್ಟ ಆಗಿತ್ತು. ಮಿಂಟೋ ಹಾಸ್ಪಿಟ್ಲಿಂದ ಕೂಡ ನಾವು ಸಹಾಯ ತಗೊಂಡು ಅಲ್ಲಿ ಡಾಕ್ಟರ್ ಸುಜಾತ ಇದ್ದಾರಲ್ಲ, ಶಿ ಇಸ್ ದ ಡೈರೆಕ್ಟರ್ ದೇರ್, ನಮಗೆ ತುಂಬ ಸಹಾಯ ಮಾಡಿದರು. ನಾನು ಅವ್ರ ಹತ್ರ ಕೇಳಿದೆ, ಇಂಥದ್ದು ಯಾವುದಾದ್ರೂ ಸೂಕ್ತ ಇದ್ದ ಪೇಷಂಟ್ ನಿಮ್ಗೆ ನೀವು ನಮ್ಗೆ ಕಳಿಸ್ಕೊಟ್ರೆ ನಮ್ಗೆ ಒಳ್ಳೇದಾಗುತ್ತೆ, ವಿ ಆರ್ ಪ್ಲ್ಯಾನಿಂಗ್ ಟು ಡೂ ದಿಸ್ ಅಂತ. ಬಿಕಾಸ್ ನಮ್ಮ ಒಂದೇ ಕಡೆ ಕರೆಕ್ಟ್ ಸೂಟ್ ಆಗೋ ಪೇಷಂಟ್ಸ್ ಬೇಕು, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಥರ 4 ಡಿಫ್ರೆಂಟ್ ಟೈಪ್ಸ್ ಪ್ರಾಬ್ಲಮ್ ಇರೋರೇ ಬೇಕು. ಸೊ ಅಂಥ 4 ಜನನ ಹುಡುಕಿ ಮಾಡಲಿಕ್ಕೆ ದಟ್ ವಾಸ್ ಅ ಚಾಲೆಂಜ್. ಅಫ್ಕೋರ್ಸ್ ಟೆಕ್ನಿಕಲಿ ಆಲ್ಸೋ ಇಟ್ಸ್ ಅ ವೆರಿ ಸಫಿಸ್ಟಿಕೇಟೆಡ್ ಸರ್ಜರಿ. ಇವರು ನಮ್ಮ ಈ ಕಾರ್ನಿಯರ್ ಸರ್ಜನ್ಸ್ ಆರ್ ವೆಲ್ ಟ್ರೈನ್ಡ್ ಇನ್ ದ್ಯಾಟ್. ಇದನ್ನು ಮೊದಲು ಕೂಡ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ವಿ ನಾವು, ಬಟ್ ಒಂದೇ ಸರ್ತಿ 4 ಜನಿಗೆ ಒಬ್ಬರ ದಾನ ಮಾಡಿರೋ ಕಣ್ಣಲ್ಲಿ ಮಾಡ್ತಾ ಇರೋದು ನಾವು ಫಸ್ಟ್ ಟೈಮ್. ಇಲ್ಲ, ಅದಕ್ಕೆ ಬೇಕಾಗುವ ಪ್ರಿಕಾಷನ್ಸ್ ಎಲ್ಲ ತಗೊತಾ ಇದ್ವಿ. ಅವ್ರನ್ನ ಡೇ ಟು ಡೇ ಫಾಲೋ ಅಪ್ ಮಾಡ್ತಾ ಇದ್ವಿ. ಈ ಆಪ್ರೇಷನ್ನು ಸ್ಯಾಟರ್ಡೇ ಆಗಿದೆ, ಸಂಡೇ ಒಂದು ಸತಿ ನೋಡಿದ್ದಾರೆ, ಇವತ್ತು ಇನ್ನೊಂದು ಸತಿ ನೋಡಿದ್ದಾರೆ. ವಿ ಆರ್ ಹ್ಯಾಪಿ ಟು ಟೆಲ್ ಯು ದಟ್ ದೇ ಆರ್ ಡೂಯಿಂಗ್ ವೆರಿ ವೆರಿ ವೆಲ್. ಯಾರು ನೇತ್ರದಾನ ಮಾಡ್ತಾರೆ ಅದೆಲ್ಲ ಗೊತ್ತಿರೋ ವಿಚಾರ, ಪಡ್ಕೊಂತಾರ ಹೆಸರನ್ನು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಕಾನೂನು ಇದೆ. ಕರೆಕ್ಟ್. ವಯೋಮಿತಿ ಏನಾದ್ರು ಗೊತ್ತಾಗುತ್ತೆ ಸರ್ ಪಡೆದವರಂತವರಿಗೆ? ನಾವು ಹೇಳ್ಬೋದು ಯಂಗ್ಸ್ಟರ್ಸೇ ಜಾಸ್ತಿ ಇದ್ದಾರೆ. ನಾವು ಜಾಸ್ತಿ ತುಂಬ ಡೀಟೇಲ್ಸ್ ಕೊಟ್ಟರೆ ನಿಮಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಶನಿವಾರ ನಮ್ಗೆ ಆಪ್ರೇಷನ್ ಆಗಿದೆ, 54 ವರ್ಷದ ಒಂದು ಲೇಡಿ ಅಂತ ಹೇಳಿದ್ರೆ ನಾನೇ ಎಲ್ಲ ಅವತ್ತಾಗಿದ್ದು, ಹಾಗೆ ನನಗೆ ಬಂದಿರಬೇಕು ನಿಂತ್ಕೊಂಡು ಅಂತ, ಅದೊಂದು ದೊಡ್ಡ ಇಶ್ಯೂ ಆಗ್ಬಿಡುತ್ತೆ. ಅವರಿಗೂ ಗೊತ್ತಾಗಬಾರ್ದು, ನಿಮಗೂ ಗೊತ್ತಾಗಬಾರ್ದು. ತುಂಬ ಡೀಟೇಲ್ಸ್ ಕೊಡೋದಿಲ್ಲ. ಬಟ್ ದೇ ಆರ್ ಆಲ್ ಯಂಗ್ಸ್ಟರ್ಸ್ ಹೂ ರಿಯಲಿ ನೀಡ್ ಇಟ್, ಹೂ ಹ್ಯಾವ್ ಅ ಫ್ಯೂಚರ್, ಲಾಂಗ್ ಲೈಫ್, ಆ್ಯಂಡ್ ದೇ ವಿಲ್ ಬಿ ಡೆಫಿನೆಟ್ಲಿ ಬೆನಿಫಿಟೆಡ್ ಅಂತ. ಎಷ್ಟು ಫಿಮೇಲ್? 1 ಫೀಮೇಲ್ ಆ್ಯಂಡ್ 3 ಮೇಲ್ಸ್. ಹೌದು, ಬಿಲೋ 30 ಮೇಬಿ. ಎಲ್ಲ ಯಂಗ್ಸ್ಟರ್ಸ್, ಎಲ್ಲ ವಯಸ್ಕರಿಗೆ ಹಾಕಿರೋದು. ಮೇಬಿ 30 ಬಿಲೋ 30. ಎಲ್ಲ ಇಲ್ಲಿ. We had actually done 2 more transplants also, so that they should also get a little confused. We don't want any link. ಒಟ್ಟು 6 ಆಗಿದೆ. 6 ಸರ್ಜರಿ ಮಾಡಿದ್ವಿ ಶನಿವಾರ ದಿವಸ. Yes. ಇಂಡಿವಿಜುವಲ್ ಅಂತ ಹೇಳಿದ್ರೆ ಇವಾಗ ಎಂಡೋಥೀಲಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ಬರಿಗೆ ಎಂಡೋಥೀಲಿಯಲ್ ಪ್ರಾಬ್ಲಮ್ ಇತ್ತು, ನಮ್ಗೆ ಒಂದು ಒಳ್ಳೆ ಕಣ್ಣು ಸಿಕ್ತು, ಆವಾಗ ಅವ್ರನ್ನ ಕರೆದುಬಿಟ್ಟು ಇಂಡಿವಿಜುವಲ್ ಆಗಿ ಅವರಿಗೆ ಎಂಡೋಥೀಲಿಯಲ್ ಮಾಡ್ತಾಯಿದ್ವಿ. ಬಟ್ ಒಂದೇ ಸರ್ತಿ ಎಂಡೋಥೀಲಿಯಲ್ ಮತ್ತು ಎಕ್ಸ್ಟರ್ನಲ್ ಹಾಗೆ ಒಂದು ಇನ್ನೂ ಒಬ್ಬರು ಕರೆದು ಇನ್ನಿಬ್ಬರು ಕರೆದು 4 ಜನನೂ ಒಂದೇ ಸರ್ತಿ ನಾವು ಈ ಥರ ಮಾಡಲಿಲ್ಲ. ಸಿಗೋದು ಕಷ್ಟ ಒಂದೇ ಸರ್ತಿ ಆ ಥರ. Yes. What is important is we've done this earlier, but normally what is done is, suppose we want to do a transplant which involves only the inside layer or only the outside layer, the patient who has only that particular problem is called for that day and operated, because each of these surgeries are quite delicate. Now what happened on Saturday was, because we wanted to specifically utilize his Apu's tissues to the maximum limit possible, maximum extent, in recognition of his multifaceted personality. So what we did was, we wanted to utilize it, so we sliced it and made sure that the patients get the benefit at the earliest time. And that is the reason all of us operated, and it took quite a long time, but then we finished it off on Saturday itself. Earlier the better. And how long was the stretch probably on Saturday? We probably started by, was it around 10:30 or 11, went on till 5:30 or so. 5:36 in the evening. ಬಹುಶಃ ನಿಮಗೆ ಇದು ಆಪರೇಷನ್ ಮಾಡೋದು ಕಾಮನ್, ಬಟ್ ಪುನೀತ್ ಅವರ ಕಣ್ಣುಗಳನ್ನ ಆಪರೇಷನ್ ಮಾಡಿದಾಗ ನಿಮಗೇನಾದ್ರು ಫೀಲ್ ಹೇಗಿತ್ತು, ನಿಮಗೆಲ್ಲ ಹೇಗೆ ಅನ್ನಿಸ್ತಿತ್ತು? So actually, genuinely speaking, for us, every eye, every patient is the same. Actually speaking, Actually speaking, for us, every eye is very, very precious. Every cornea.
because when we are able to help someone see that joy on that person's face is really something which we remember, whether it's the first surgery we have done in our life or till date, it is still that same feeling of joy. In reality, on that day, none of us knew which cornea is coming. As Sir said, there were 6 surgeries done. And Mr. Videsh was very helpful that day to make sure that everything went very smoothly. And we didn't know which cornea we are getting, just to make sure that nobody has that feeling that it's this eye, this person's eye. Of course, as a person so great and so multifaceted as Mr. Puneet Rajkumar, it is amazing that he, even in that time, his family did that gesture. But for us, it was, the emotion is the same whether we do it for this person or this surgery. But yes, when we think of it now, then it takes on a whole new dimension, that we were fortunate enough to have the ability to do it. By God's grace, on that day, patients were available. So many things, worked out. Fall in place. They fall in place, as they say, the universe sort of works to get everything in place. Patients were able to come. Sometimes cornea may be available, patient is not free or they cannot travel. But that day, everyone managed to come on time. The tests were able to be done on time. So many things work out, and such has happened. Well, Thank you. ಸರ್, ಈಗ ಶುಕ್ರವಾರ ಮಧ್ಯಾಹ್ನ ನೀವು ಕಣ್ಗಳನ್ನ ನಿಮ್ಮ ಹೌದು. ಟವರ್ ಬಂತು. ಶನಿವಾರ ಬೆಳಗ್ಗೆ 10 ಗಂಟೆಗೆ ಆಪರೇಷನ್ ಸ್ಟಾರ್ಟ್ ಹೌದು. ಮಾಡಿದ್ವಿ. ಸೊ ಪೇಷಂಟ್ ಹುಡುಕುವಂಥದ್ದು ಎಷ್ಟು ಕಷ್ಟ ಆಯಿತು? ಪೇಷಂಟ್ ನಮಗೆ ಈ ಶುಕ್ರವಾರ ಬಂದ ತಕ್ಷಣ ನಮ್ಮ ಹತ್ರ ವೆಯ್ಟ್ ಲಿಸ್ಟ್ ಇದೆ. ನಾವು ಹೊಸದಾಗಿ ಅವ್ರನ್ನ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ, ಅದು ಆಗೋದು ಇಲ್ಲ. ನಮ್ಮ ಹತ್ರ ದೊಡ್ಡ ವೆಯ್ಟಿಂಗ್ ಲಿಸ್ಟೇ ಇದೆ. ಬಟ್ ಅದರೊಳಗೆ ನಾನು ಹೇಳಿದ್ನಲ್ಲ, ಈ ಥರ ಎಲ್ಲ ಕಂಡೀಷನ್ ಇರಬೇಕು ಅವ್ರಿಗೆ. ಅಂಥವ್ರು ಬೇಕಾಗಿದೆ. ಯಾರು ಬೇಕಾದರೂ ಅದಕ್ಕೆ ಇದು ತಗೊಂಡ್ರೆ ನಮಗೆ ಮ್ಯಾಕ್ಸಿಮಮ್ ಇಬ್ಬರಿಗೆ ಕೊಡೋಕ್ಕಾಗೋದು. ಅದೇ ಯೂಶಲಾಗಿ ಆಗೋದು. ಒಂದು ಕಣ್ಣನ್ನು ಕಂಪ್ಲೀಟ್ ಅದರ ಫ್ರಂಟ್ ಡ್ಯಾಮೇಜ್ ಆಗಿರಲಿ, ಬ್ಯಾಕ್ ಡ್ಯಾಮೇಜ್ ಆಗಿರಲಿ, ಫುಲ್ ಕೊಯ್ದುಬಿಟ್ಟು ಇನ್ನೊಂದು ಕಣ್ಣು ಅಲ್ಲಿ ಹಾಕ್ಬಿಡ್ತೀವಿ. ಅದು ದಟ್ ಇಸ್ ಅ ನ್ಯಾಚುರಲ್ ವೇ, ನಾರ್ಮಲ್ ವೇ ಆಫ್ ಡೂಯಿಂಗ್. ಬಟ್ ಈ ಥರ ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನು ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡೋಣ. 4 ಜನಕ್ಕೆ ಕೊಡಬೇಕಾದ್ರೆ ಸ್ಪೆಸಿಫಿಕ್ ಅಂಥ ಪ್ರಾಬ್ಲಮ್ ಇರೋರೇ ಬರಬೇಕಾಗತ್ತೆ. ಇಬ್ಬರು ಕಣ್ಣಿನ ಫ್ರಂಟ್ ಪೋರ್ಷನ್, ಈ ಗ್ಲಾಸ್ ಅಂತ ಹೇಳಿದ್ರೆ ಫ್ರಂಟ್ ಆಫ್ ದ ಗ್ಲಾಸ್ ಇಸ್ ಡ್ಯಾಮೇಜ್, ಇನ್ನಿಬ್ಬರು ಬ್ಯಾಕ್ ಆಫ್ ದ ಗ್ಲಾಸ್ ಇಸ್ ಡ್ಯಾಮೇಜ್. ಸೊ ವಿ ಟ್ರೀಟ್ ದೆಮ್ ಸಪ್ರೇಟ್ಲಿ and give them that section of the eye. So ನಾವು ವೇಟ್ ಲಿಸ್ಟಿಂದ ಹುಡುಕಿದ್ವಿ, ಆದರೆ ನಮ್ಮ ಹತ್ರ ಈ 4 ಇದು ಕಂಡೀಷನ್ ಬೇಕಾದವರು ಎಲ್ಲ ಸಿಗಲಿಲ್ಲ. ಅದಕ್ಕೆ ಐ ಟುಕ್ ದ ಹೆಲ್ಪ್ ಆಫ್ ಡಾಕ್ಟರ್ ಸುಜಾತಾ, ಶಿ ಈಸ್ ದಿ ಡೈರೆಕ್ಟರ್ ಆಫ್ ಮಿಂಟೋ ಹಾಸ್ಪಿಟಲ್. ಅವ್ರ ಹತ್ರ ಯಾರಾದರೂ ವೆಯ್ಟ್ ಲಿಸ್ಟ್ ಇದ್ದರೆ ಕಳಿಸ್ಕೊಡಿ ಅಂತ ಹೇಳಿದ್ರು. ಅವರೊಂದು 2-3 ಜನ ಕಳಿಸ್ಕೊಟ್ರು. ಅದರೊಳಗೆ ನಾವು ಸೆಲೆಕ್ಟ್ ಮಾಡಿ ಯಾರಿಗೆ ಸೂಟ್ ಆಗ್ತದೆ ಅಂತ ಸೆಲೆಕ್ಟ್ ಮಾಡಿ, ಐ ಥಿಂಕ್ ಅಲ್ಲಿದ್ದು ಒಬ್ಬರಿಗೆ ಟೇ ಮಾಡಿದ್ವಲ್ಲ, ಒಬ್ಬರು ಅಲ್ಲಿ ಮಿಂಟೋದ ಹಾಸ್ಪಿಟಲ್ ವೇಟಿಂಗ್ ಲಿಸ್ಟ್ ಅವರಿಗೆ ನಾವು ಇದು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. 4 ಜನರಿಗೂ ಫ್ರೀಯಾಗಿ ಮಾಡಿದ್ವಿ. ಸರ್, ಬಹುಶಃ ತಪ್ಪಬೇಡಿ, ಯಾರಾದರೂ ಪುನೀತ್ ಅವರ ಕಣ್ಣುಗಳನ್ನ ನಮ್ಮ ಫ್ಯಾಮಿಲಿ ಇಲ್ಲಿಯವರು ಕೊಡಿ ಅಂತ ಯಾರು ಡಿಮ್ಯಾಂಡ್ ಅಥವಾ ಮನವಿ ಮಾಡಕ್ಕೆ ಬಂದಿದ್ರು ಸರ್? ಇಲ್ಲ, ಯಾರೂ ಮಾಡಲಿಲ್ಲ. ಇದು ಕಣ್ಣು ಐ ಡೊನೇಷನ್ ಬಗ್ಗೆ ನಿಮ್ಗೆ ಹೇಗೋ ಗೊತ್ತು. ಯಾರು ದಾನ ಮಾಡಿದ್ರು ಕೂಡ ಅವರು ದೇ ಹ್ಯಾವ್ ಟು ಗಿಫ್ಟ್ ಇಟ್ ಅನ್ಕಂಡೀಷ್ನಲಿ. ಇಲ್ಲ ನಾನು ಕೊಡ್ತೀವಿ, ನಮ್ಮ ಪಕ್ಕದ ಮನೆಯವರೋ ನಮ್ಮ ಮನೆಯವರೋ ಯಾರಿಗೂ ತೊಂದರೆ ಇದೆ ಇವ್ರಿಗೆ ಹಾಕ್ಬಿಡಿ ಸರ್ ಅಂತ ಹೇಳಿದ್ರೆ ನಾವು ತೊಗೊಳ್ಳೋದಿಲ್ಲ. ಅಥವಾ ಇಫ್ ದೇ ಎಕ್ಸ್ಪೆಕ್ಟ್ ಸಮಥಿಂಗ್, ಏನಾದರೂ ಸ್ವಲ್ಪ ಸಹಾಯ ಮಾಡಿ ಸರ್ ಬಡವರು ನಾವು ಅಂತ ಹೇಳಿದ್ರು ಕೂಡ ನೋ ಮನಿ ಟ್ರಾನ್ಸಾಕ್ಷನ್. ಅದು ಅನ್ಕಂಡೀಷ್ನಲಿ ಟೇಕೆನ್ ಆ್ಯಂಡ್ ಅನ್ಕಂಡೀಷ್ನಲಿ ಗಿವಿಂಗ್. ಇವಾಗ ಯಾರಿಗೆ ನಾವು ಕೊಡ್ತೀವಿ ಅಂತ ನಾವೇನು ಮೊದಲೇ ಏನು ಆಲೋಚನೆ ಮಾಡಿಲ್ಲ. ಲಿಸ್ಟ್ ಪ್ರಕಾರ ಯಾರಿಗೆ ಬೆಸ್ಟ್ ಸೂಟ್ ಆಗ್ತದೆ ಅವರಿಗೆ ಕರೆದು ಕೊಡ್ತೀವಿ. ಅವರಿಗೂ ಹೇಳೋದಿಲ್ಲ ಯಾರು ಅಂತ. ಆ್ಯಂಡ್ ಐಸ್ ಆರ್ ನೆವರ್ ಬಾಟ್ ಆರ್ ಸೋಲ್ಡ್, ಆಲ್ವೇಸ್ ಗಿವನ್ ಫ್ರೀ. But sometimes we do charge for surgery charges and operation charges and all those things. But in this case, because we wanted to really go out of the way for all the contributions that that family has done, it has been done totally free. ಸರ್, ಒಬ್ಬ ವ್ಯಕ್ತಿಯ ಕಣ್ಣು ಆಗಿ ಒಂದು ಕಣ್ಣು ಎಷ್ಟು ಜನರು ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡಬೇಕು? 4 ಜನ ಮ್ಯಾಕ್ಸಿಮಮ್. Theoretically, ಇನ್ನೂ ಇಬ್ಬರು 6, if ಪಾಸಿಬಿಲಿಟಿ ಇಸ್ ದೇರ್. ಥಿಯರಿಟಿಕಲ್ ಅಂದರೆ ಈ ಸ್ಲೈಸ್ ಮಾಡ್ತೀವಲ್ಲ, ಇನ್ನೂ ತಿನ್ನಾಗಿ ಬರೀ ಆ್ಯಂಟೀರಿಯರ್, ಮಿಡಲ್ ಪೋರ್ಷನ್ ಆ್ಯಂಡ್ ಬ್ಯಾಕ್ ಪೋರ್ಷನ್ ಥರ ಥಿಯರಿಟಿಕಲಿ ಮಾಡ್ಬೋದು. ಅದು ತುಂಬ ಕಷ್ಟ, ಇನ್ನೂ ಕಷ್ಟ ಆಗ್ತದೆ. ಮ್ಯಾಕ್ಸಿಮಮ್ ಎಷ್ಟು? ಅದೇ 3 about 3 per eye ಮಾಡ್ಬೋದು. 6 I request the chairman and all other doctors and mission meeting to for the photo opportunity purpose to just show that, because it has been specially made for today's morning occasion.
would be nice if, can I request all of you to stand up and show it in both the hands. Thank you. Side, photo. Photo. Side. ಟಿವಿ ಜರ್ನಲಿಸ್ಟ್ ಅವರು